ಮಮ್ಮಿ ಮನೆ ಬಿಟ್ಟು ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಇವರು ದೊಡ್ಡಕ್ಕ, ಇವರು ಮಧ್ಯದವರು, ಇವರು ಸಣ್ಣವರು. ವೆಲ್ಕಮ್ ಬ್ಯಾಕ್ ಒಡೆ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಮ್ಮ ಅಮ್ಮನ ಮನೆಗೆ ಬಿಟ್ಟು ಅಂದ್ರೆ ನಮ್ಮ ಮಮ್ಮಿ ಮನೆ ಬಿಟ್ಟು ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದ್ರೆ 1 ವೀಕ್ ಆಯ್ತು ನಾನು ಬಂದು. ಸೊ ಅದಕ್ಕೆ ಏನೇನೆಲ್ಲ ಕೊಟ್ಟು ಕಳಿಸ್ತಾರೆ ಗೊತ್ತಾ? ತಗೊಂಬಾ. ನಾನು ಹಾಗೇನೆ ಅಮ್ಮನ ಮನೇಲಿ ಇರೋ ದಿನ ಏನಪ್ಪ ಮಾಡಿದೆ ಅಂತಂದರೆ ಪಾಪುಗೆ ಫಸ್ಟ್ ದೃಷ್ಟಿ ತೆಗಿಸ್ದೆ. ಯಾಕೆಂದರೆ ನಾನು ಒಬ್ಬಳೇ ಇಲ್ಲಿ ಮಾಡೋಕ್ಕಾಗಲ್ಲ, ಅಮ್ಮನ ಮನೇಲಾದರೆ ಅಮ್ಮ ಮಾಡಿಕೊಡ್ತಾರೆ. ಅದಕ್ಕೆ ಈ ವಿಡಿಯೋ ಫುಲ್ ಡೀಟೇಲ್ ವಿಡಿಯೋ ದೃಷ್ಟಿ ತೆಗೆದೇ ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ಸ್ವಲ್ಪ ಸ್ಕ್ರೋಲ್ ಮಾಡಿ ನೋಡಿ, ಪಕ್ಕಾ ಸಿಗುತ್ತೆ. ಯಾಕಂದರೆ ನಿಮ್ಮ ಪಾಪುಗಳಿಗೂ ಹೆಲ್ಪ್ ಆಗ್ಬೋದು. ಸೊ ನಿಮ್ಮ ಮಕ್ಕಳಿಗೆ ಅನ್ನೋ ದೃಷ್ಟಿ ಏನೇ ದೃಷ್ಟಿ ಆದರೂ ಸರಿ ಇದೊಂದು ಕಾರ್ನಂಜ್ ಮಾಡಿ ಹಾಕಿದ್ರೆ ಸೊ ಹೋಗುತ್ತೆ ಅನ್ನೋ ನಂಬಿಕೆ ಅವಾಗಿನ ಕಾಲದಲ್ಲಿ. ಸೊ ನಾವು ಮಾಡಿಸ್ಕೊಂಡಿದ್ದೀವಿ, ನನ್ನ ಮಗನೂ ಕೂಡ ಮಾಡಿಸ್ಕೊತಾನೆ. ಅವಾಗಿಂದನೂ ಅಷ್ಟೇನೆ ನಮ್ಮ ಮನೇಲಿ ಇದನ್ನು ಮಾಡ್ತಾನೆ ಬಂದಿದ್ದಾರೆ. ಎಲ್ಲರ ಮನೇಲೂ ಮಾಡ್ಬೋದೇನೋ, ಬಟ್ ಅದ್ರ ಡಿಫ್ರೆಂಟ್ ವೇ ಕೂಡ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೊ ನಮ್ಮ ಮನೇಲಿ ಇದೇ ಥರ ಮಾಡೋದು. ಸೊ ನಿಮ್ಮ ಮನೆಯಲ್ಲೂ ಮಾಡ್ತಾರೆ ಅಂತಂದರೆ ಕಮೆಂಟ್ ಮಾಡಿ ನನಗೆ ನೀವು ಯಾವ ಥರ ಮಾಡ್ತೀರಾ ಅಂತ. ಸೊ ಹಾಗೆಯೇ ಅಮ್ಮನ ಮನೆಯಿಂದ ಹೊರಡೋ ಸಮಯ ಬಂದೇ ಬಿಡ್ತು. ಫೈನಲಿ ಮನೆ ಬಿಡ್ತಾ ಇದ್ದೀವಿ. ಎಷ್ಟು ಲಗೇಜ್ ಅಂದರೆ ನಮ್ಮ ಮನೇಲಿ ಬಂದಿದ್ದು ಬರೀ 2 ಬ್ಯಾಗಲ್ಲಿ 3-4 ಬ್ಯಾಗ್ ಅವೆ. ಅಷ್ಟು ತುಂಬ ಕೊಟ್ಟು ಕಳಿಸ್ತಾರೆ ನಮ್ಮ ಮನೇಲಿ. ಬೇಡ ಅಂದ್ರೆ ತುಂಬ ಕೊಟ್ಟು ಕಳಿಸ್ತಾರೆ. ಅಯ್ಯ ಲಡ್ಡುದು ಕೊಡಮ್ಮ ನೋಡಿ, ಅದು ಎಲ್ಲ ಬಿಟ್ಬಿಟ್ಟು ಹೋಯ್ತಾ ಇದೀನಿ ಮರ್ತ್ಕೊಂಡು ನಮ್ಮ ಅಣ್ಣನ ಆತರದಿಂದ. ಕೊಡು ನಮ್ಮ ಲಡ್ಡುದಿಂದ ಕೊಟ್ಬಿಡು ಅಜ್ಜಿಗೆ. ಸುಂದ್ರ ಅಜ್ಜಿಗೆ ಮುತ್ತಂತ ಕೊಟ್ಬಿಡು. ನನ್ನ ಮಗ ಬಾ ಬಾ ಬಾ. ನೆಕ್ಸ್ಟ್ ಯಾರು ಬನ್ನಿ ತಗೊಬಿಡು. ಅಯ್ಯೋ ರಾಮ, ಬಾಯ್ ಮಾ, ಬಾಯ್ ಮಾ. ಎಲ್ರು ಕೇಳ್ತಾ ಇದ್ರಿ ಮಧು ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡಿ ಅಂತ. ಮಧು ಅವ್ರ ಅಮ್ಮಂಗೆ 5 ಜನ ಮಕ್ಕಳು, ಅದರಲ್ಲಿ ಈ 3 ಜನ ಹೆಣ್ಮಕ್ಳು. ಸೊ ಮಧ್ಯದಲ್ಲಿರೋರು ದೊಡ್ಡಕ್ಕ, ಲೆಫ್ಟ್ ಅಲ್ಲಿರೋರು 2ನೇ ಅಕ್ಕ, ರೈಟ್ ಅಲ್ಲಿರೋರು ನಮ್ಮ ಯಜಮಾನ್ರು 4ನೇವರು, ಮನೋಜು ಸೊ ನಮ್ಮ 5ನೇವರು. ಸೊ 5 ಜನ ಟೋಟಲ್ ಆಗಿ ಮಕ್ಕಳು ನಮ್ಮ ಅತ್ತೆಗೆ. ಹಾಗೇನೆ ಇವಾಗ ಏನಪ್ಪ ಫಂಕ್ಷನ್ ಅಂತಂದ್ರೆ ನಮ್ಮ ಚಿಕ್ಕಕ್ಕನವರ ಮಗಂದು ಬರ್ಡೇ. ಸೊ ಅಲ್ಲಿಗೆ ಫಂಕ್ಷನ್ಗೆ ಬಂದಿದೀವಿ. ಪಾಪ ನನ್ನ ಗಂಡ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ರು, ಇವ್ರು 3 ಜನ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ರು. ಹಾಗೆ ನೋಡಿ ಇವರೇ ಮೈದ್ನ. ಹಾಗೇನೆ ಇಲ್ಲೆಲ್ಲ ಅಂದರೆ ಏನೇನು ಕೆಲಸ ಆಗಬೇಕು ಎಲ್ಲ ಕೆಲಸನೂ ಕೂಡ ಮಾಡ್ತಾಯಿದ್ರು ಇವರು. 3 ಜನ ನಿಂತ್ಕೊಂಡು ನೋಡ್ತಾ ಇದ್ರು ಅಷ್ಟೇನೆ. ಪಾಪ ಅವರು ಕೆಲಸ ಮಾಡಿದ್ರು ಬೆಳಗ್ಗೆಯಿಂದ. ಹಾಗೇನೆ ಇವ್ನು ನಮ್ಮ ಕಾರ್ತಿ ನನ್ನ ತಮ್ಮ ಅಂತ. ಹಾಗೇನೆ ಇವರೆಲ್ಲ ಕೆಲಸ ಮಾಡಿ ಪಾಪ ತುಂಬಾ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟವ್ರೆ, ಫುಲ್ ಬ್ಯುಸಿ ಪರ್ಸನ್ಗಳು. ಹಾಗೆಯೇ ನಮ್ಮ ಧನುದು ಬರ್ಡೇ ಇತ್ತು. ಆ ಸೆಲೆಬ್ರೇಷನ್ನೆಲ್ಲ ಮುಗಿಸ್ಕೊಂಡು ಅವರು ನಾನ್ ವೆಜ್ ಊಟ ಮಾಡಿದರು. ಸೊ ಅಡುಗೆ ನಾನ್ ವೆಜ್ ಆಗಿತ್ತು, ಅದನ್ನು ನಾನು ತಿನ್ನಲ್ಲ ನಾನ್ ವೆಜ್ನ. ಸೊ ಅವರೆಲ್ಲ ತಿಂದ್ಕೊಂಡು ನಾನು ಬೆಳಗ್ಗೆ ಮಾಡಿದ ಬಾತ್ ತಿಂದ್ಕೊಂಡು ಅಲ್ಲಿಂದ ಹೊರಟೇ ಬಿಟ್ವಿ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಸ್ವಲ್ಪ ಬೆಂಗಳೂರಿಗೆ ಬಂದು ಕೆಲಸ ಇತ್ತು, ಸ್ವಲ್ಪ ಜ್ಯುವೆಲರಿ ತೊಗೋಬೇಕಿತ್ತು. ನಾನು ಏನಪ್ಪ ತೊಗೊಂಡೆ ಅಂತಂದರೆ ಸಿಲ್ವರ್ ಜ್ಯುವೆಲರಿಲಿ ಒಂದು ನೆಕ್ಲೆಸ್ ತೋರಿಸ್ತೀನಿ. ಸೊ ಆ ನೆಕ್ಲೆಸ್ನ ತೊಗೊಂಡೆ, ತುಂಬಾ ಸಖತ್ತಾಗಿದೆ. ಎಷ್ಟಪ್ಪ ಪ್ರೈಸು ಅಂತಂದರೆ 6500 ಬಿತ್ತು ಇದಕ್ಕೇನೆ. ಹಾಗೆಯೇ ನಾನೊಂದು ಮಂಗಳಸೂತ್ರ ತಗೊಂಡೆ. ಇದೆಲ್ಲ ಪ್ಯೂರ್ ಬೆಳ್ಳಿನೇ, ಗೋಲ್ಡ್ ಪಾಲಿಷ್ ಮಾಡಿದ್ದಾರೆ. ಇದಕ್ಕೇನೆ 1,500 ಆಯಿತು. ಟೋಟಲಿ 8000 ಆಯಿತು. ಹಾಗೆಯೇ ಇಲ್ಲಿವರೆಗೂ ನೋಡಿದ್ದಕ್ಕೂ ತುಂಬಾ ಥ್ಯಾಂಕ್ಸ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.